ಸೋಮವಾರ ದಿನ ನೀವು ತಳಕಲ್ಲಿ ವಿಸಿಟ್ ಮಾಡಿರಿ. ವಿಸಿಟ್ ಮಾಡೋ ಪರಿಸ್ಥಿತಿಗಳು ನೋಡಿ ರಸ್ತೆ ಹೆಂಗಾಗ್ತದೆ ಏನಂತ ಸಂಬಂಧಪಟ್ಟ ಓನರ್ ಜೊತೆಗೆ ಮಾತಾಡಿ ಗಮನಕ್ಕೆ ಬಂದೋಗಿದೆ. ಅಲ್ಲಿ ಊರಾಗ್ರಿ ಕೊಟ್ಟನ್ರಿ ನಮ್ಗೆ ಆಳೋದಂದೇ ಉಳ್ದೈತ್ರಿ. 10 ಗಂಟೆ ಕುಂದ್ರಬೇಕು ಅಲ್ಲಿ ಮನ್ಯಾಗ. ನಾವು ನಮ್ ತಿಪ್ಪಲಿ ಯಾರ ನೋಡ್ತಾರ್ರಿ, ಬರ್ತಾರ್ರಿ, ತಮ್ಮ ಕೆಲಸ ಮಾಡಿಸಂತಾರ ಹೋಗ್ತಾರ್ರಿ. ಅವ್ರು ಓಟ್ ಹಾಕೋರು ಯಾರನ್ನ ಬಂದ್ರೆ ಆತಮ್ಮ ನಿಮ್ದು ಮಾಡಿ ಕೊಡ್ತೀವಿ ಅಂತ ಬರ್ತಾರ್ರಿ, ಹೋಗ್ತಾರ್ರಿ. ಅವ್ರು ನಮ್ ತಿಪ್ಪಲಿ ಯಾರು ನೋಡ್ತಾರ್ರಿ? ಕೆಟ್ರಿ ಇಲ್ಲ, ಸೊತ್ರಿ ಇಲ್ಲ, ಜಡ್ಡಾದ್ರಿ ಇಲ್ಲ, ಬಸರಿದ್ದವ್ರು ಇಲ್ಲ. ಯಾವ್ದು ಏನಪ್ಪ ಸಾಲಿ ಹುಡ್ರು ಅಂತ ಇಟ್ಟಿಟ್ಟು ಹುಡ್ರು ಹೋಗಕ್ಕಿಲ್ಲ ರೀ. ನಮ್ಗ ತುಂಬಾ ಕಷ್ಟ ಅಂದ್ರೆ ಕಷ್ಟ ನಮ್ಗೆ ಕೊಂಡೀರ್ ಕಪಾಳ ಕೀಳದವ್ರಿ. ನಮ್ಗ ಹೊಳೋದಂದೇ ಉಳ್ದೈತ್ರಿ. 10 ಗಂಟೆ ಕುಂದ್ರಬೇಕು ನಾವ್ ಇಲ್ಲಿಗ. ನಾವ್ ಬೇಕಾದ್ರೆ ದಾರಿ ಬೇಕ್ರಿ. ನಮ್ಗೆ ದಾರಿ ಇಲ್ಲಕ್ರ ಮತ್ತೆ ಹೊಸ ಮಂದಿ ಸತ್ತೋತು ನೋಡ್ರಿ. ನಾವು ಏನ್ ಮಾಡ್ತೀರಿ ನೋಡ್ರಿ. ಏನ್ ಸಮಸ್ಯೆ ಏನಾಗಿದೆ ಹೋರಾಟ ಮಾಡ್ತಾ ಇದ್ರಿ? ನಾವು ದಾರಿದ ಸಮಸ್ಯೆ, ದಾರಿಗೆ ಭಾಳ ತೊಂದರೆ ಸರ್. ಹೌದಾ? ಹ್ಞೂ ಸರ್. ಯಾವ ರೀತಿ ಸಮಸ್ಯೆ ಅಂದ್ರೆ? ಏನಿಲ್ಲ ಸರ್, ಈಗ ಮನುಷ್ಯರು ಅಡ್ಡಾಡಕ್ಕೆ ಇಲ್ಲ, ದನ ಕರ ಬರೋಕ್ಕಿಲ್ಲ. ಏನು ಒಂದು ನಾವು ಏನಾರ ಮಾಲು ಗೀಲು ಏನೋ ತಂದ್ಕೋಬೇಕಾದ್ರೆ ಏನಿಲ್ಲ ಸರ್, ದಾರಿ ಇಲ್ಲ ಸರ್. ಈಗ ಯಾವ್ದನ ಮತ್ತೆ ಇನ್ನೊಬ್ಬರು ಬಗಳಾಗ ಒಟ್ಟು ಮೇಲೆ ಅಡ್ಡಾಡ್ಸೋ ಅವ್ರು ಬೇಯ್ತಾರೆ ಸರ್. ಭಾಳ ತೊಂದರೆಗೆ ಸರ್. ಅಲ್ಲ, ನೀವು ಇರೋದು ಎಲ್ಲಿ? ಸರ್ಕಾರದ ಕೊಟ್ಟಿದ್ರ ಮನೆಗಳು ಅಲ್ಲಿದ್ರ? ಹೌದು ಸರ್. ಮತ್ತೆ ಸರ್ಕಾರ ದಾರಿ ಕೊಟ್ಟಿಲ್ಲ? ದಾರಿ ಒಂದು ಕೊಟ್ಟಿದ್ರು ಸರ್, ಹಳ್ಳ ಸಾರಿಗೆ ಬರ್ತದೆ ಸರ್. ಅದೀಗ ಅದು ಹಳ್ಳಕ್ಕೆ ಹೋಗಿಬಿಡೋದ್ರಿ. ಹಳ್ಳ ಜಾರಿ ಬರೋದು ಕೇಸಿ ಅದು ಉಳಿಬಿಡುತ್ತೆ. ಆ ದಾರಿ ನಾವು ಅಡ್ಡಾಡಕ್ಕೆ ಈಗ ನಡೆಕಿಲ್ಲ ಸರ್. ಇಲ್ಲಿ ಪಕ್ಕದಾಗ ರೋಡ್ನಿಂದ ಸ್ವಲ್ಪ ದೂರ ಆಗ್ತದೆ, ಭಾಳ ಇದೆ. ಮೇನ್ ರೋಡ್ ಐತ್ರಿ. ಅದು ಸುಮಾರು ಅಂತಂದ್ರೆ ಒಂದು 80 ಫೂಟು ಅಡುಗೆ ಇರ್ಬೋದು. ಅಲ್ಲ, ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ನಿಮ್ಮೂರಲ್ಲಿ ರಸ್ತೆ? ರಸ್ತೆ ಮಾಡದ ಪ್ರಾಕ್ಟ್ ಇಷ್ಟೇ. ಸುಮಾರು 1994ರಲ್ಲಿ ಏನು ಪ್ಲಾಟ್ಗಳು ಅಲ್ಲಿ ಹಂಚಿಕೆ ಆಗಿತ್ತು ಸರ್ಕಾರದ ವತಿಯಿಂದ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಸುಮಾರು 35-36 ವರ್ಷಗಳಾದರೂ ಕೂಡ ಇವತ್ತಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇವು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಯಾರೇ ಇರ್ಬೋದು, ಆದರೆ ಹಕ್ಕುಪತ್ರ ಕೊಡೋದು ವಿಷಾದನೀಯ. ಇಷ್ಟೊಂದು ವರ್ಷಗಳ ಕಾಲ ಅಧಿಕಾರಿಗಳು ಅವ್ರ ಗಮನಕ್ಕೆ ತಂದಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ಆಗಿರಬೇಕು. ಅವರಿಗೆ ರಸ್ತೆನೇ ಇಲ್ಲ. ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಒಡ್ಡಿನ ಮಾಡಬೇಕು, ಗಡ್ಡೆ ಹಾಚಿದ ಒಡ್ಡಿನ ಮಾಡಬೇಕು, ಮತ್ತು ತಂತಿ ಹಿಡ್ಕೊಂಡು ಹೋಗ್ಬೇಕು. ಒಂದು ವೇಳೆ ತಂತಿಗೆ ಕರೆಂಟ್ ಸ್ಪರ್ಶ ಆದರೆ ಉದ್ರ ಸ್ಪಾಟ್ ಡೆತ್ ಆಗ್ತಾವೆ. ಇಂಥ ಒಂದು ಹೀನಾಕೃತಿಯಲ್ಲಿ ಜೀವನ ಸಾಗಿಸಿದ್ರೂ ಕೂಡ ಅದಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತು ಅಧಿಕಾರಿಗಳು ಅದಕ್ಕೆ ಕೆಲಸ ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ಇವತ್ತು ಅವರು ಬೇಸತ್ತು ಮತ್ತು ಇಲ್ಲಿ ಬಂದಿದ್ದಾರೆ. ಮತ್ತು ಅವರಲ್ಲಿ ತಹಸೀಲ್ದಾರಿಗೆ ಭೇಟಿದ್ದಾರೆ, ಅವರು ಭೇಟಿಯಾಗಿದ್ದಾರೆ, ಮಂತ್ರಿಗಳಿಗೆ ಭೇಟಿಯಾಗಿದ್ದಾರೆ, ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಭೇಟಿಯಾದರೂ ಕೂಡ ಕೆಲಸ ಆಗಿಲ್ಲ. ಈ ಕೂಡಲೇ ತಹಸೀಲ್ದಾರ್ ಅವರು ಮತ್ತು ತಾಲೂಕು ಪಂಚಾಯತಿ ಅವರು ಕೂಡಲೇ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಮಾರು ಇನ್ನೊಂದು 7 ದಿವಸಗಳಲ್ಲಿ ಕೆಲಸ ಮಾಡಿಸ್ಬೇಕು. ಅವ್ರು ಅರ್ಜೆಂಟ್ ಅಂದರೆ ರಸ್ತೆ ಮಾಡಿಕೊಡ್ಬೇಕು ಸರ್. ಏನಂತಂದರೆ ಇಂಥ ಹೀನಾಯ ಸ್ಥಿತಿಯಲ್ಲಿ ಈ ಮಾನವ ಕ್ಷೇತ್ರದ ಜನರು ಬದುಕ್ತಾ ಇದ್ದಾರೆ ಅಂದಮೇಲೆ ಈ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಸರ್? ಜನರು ಕೂಡ ಬೀದಿಗೆ ಬರ್ತಂದ್ರೆ ಏನು ಸರ್ ಇದು ದುರಾಡಳತ್ತಿದ್ದು? ಜನರಿಗೆ ಬೀದಿಗೆ ಬರ್ತಾರಂತಂದರೆ ಜನರು ಕೂಡ ಅವೇರ್ನೆಸ್ ಇರಬೇಕು. ಜನರಲ್ಲಿ ಕೂಡ ಹೋರಾಟದ ಮನೋಭಾವನೆ ಇರಬೇಕು. ನಾವು ಕುಂತಲ್ಲೇ ಯಾರೋ ನಮಗೆ ಯಾವುದೇ ಸೌಲಭ್ಯಗಳು ತಂದು ಕೊಡೋಕ್ಕಾಗಲ್ಲ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದೆ ಹೋರಾಟದ ಮುಖಾಂತರ. ಹೋರಾಟ ಮಾಡಿದ್ರೇ ನಮ್ಮ ಸೌಲಭ್ಯಗಳು ಸಿಗ್ತಕ್ಕಂಥದ್ದು. ಇವತ್ತು ಹೋರಾಟ ಮಾಡಿದರೆ ಇವತ್ತು ನಾವು ಬಂದ್ವಿ, ಇಲ್ಲ ಅಂದರೆ ಇಲ್ಲಿ ಬರ್ತಿದ್ದಿಲ್ಲ ನಾವು. ಇವತ್ತು ಬಂದ ನೋಡಿ, ಇನ್ನೂ 8 ದಿವಸಗಳಲ್ಲಿ ದಾರಿ ಆಗ್ತದೆ. ಅವ್ರಿಗೆ ಸಂಬಂಧಪಟ್ಟವು ಎಲ್ಲ ಹಕ್ಕುಪತ್ರಗಳು ಸಿಗ್ತವೆ, ಎಲ್ಲ ಆಗ್ತದೆ. ಹೋರಾಟದ ಮುಖಾಂತರ ಪಡೆಯಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮಗೆಲ್ಲ ಗೊತ್ತಿದೆ. ಹೋರಾಟಕ್ಕೆ ಬಹುದೊಡ್ಡವಾದ ಶಕ್ತಿ ಇದೆ. ಹೋರಾಟದಿಂದ ಏನಾಗ್ತದೆ ಅಂತಕ್ಕಂಥ ಮಾತೇ ಇಲ್ಲ. ಹೋರಾಟದಿಂದ ಎಲ್ಲವನ್ನು ಕೊಲ್ಲಕ್ಕೆ ನಾವು ಸಾಧ್ಯ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ. ಏನು ಯಾರಪ್ಪ ಅಂದರೆ, ಮೊದಲನೇದು ಶಿಕ್ಷಣ, ಆಮೇಲೆ ಸಂಘಟನೆ, ಆಮೇಲೆ ಹೋರಾಟ. ಈ ಮೂರನ್ನು ನಾವು ಕರಗತ ಮಾಡ್ಕೊಂಡ್ರೆ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಗ್ರಾಮಗಳಿಗೆ ಬಂದು ಮುಟ್ತಾವಂತೆ. ಆ ಕೆಲಸವನ್ನು ಇವತ್ತು ಪ್ರಾರಂಭ ಆಗಿದೆ. ಇವತ್ತು ಎಲ್ಲ ಕಡೆಗೆ ಕೆಲಸ ಪ್ರಾರಂಭವಾಗಿದೆ. ಸಮಸ್ಯೆಗಳ ಸ್ಪಂದನೆ ಸಿಗ್ತದೆ. ಇನ್ನೂ 8 ದಿವಸದಲ್ಲಿ ಆ ಗ್ರಾಮಕ್ಕೆ ನಾನು ಕೂಡ ಭೇಟಿ ಕೊಡ್ತೀನಿ. ಭೇಟಿ ಕೊಟ್ಟು ರಸ್ತೆ ಮತ್ತು
ಏನು ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ. ಒಂದು ವೇಳೆ ಸರ್ಕಾರದ ಇದಕ್ಕೆ ನೆಗ್ಲಿಜೆನ್ಸಿ ಮಾಡಿದ್ರು, ನಿರಾಸಕ್ತಿ ವಹಿಸಿದೆ ಅಂದರೆ ನಾವು ಬಹುದೊಡ್ಡವಾದ ಒಂದು ಹೋರಾಟವನ್ನು ಮಾನವಿಯಲ್ಲಿ ಹಮ್ಮಿಕೊಂಡು ತಹಸೀಲ್ ಆಫೀಸು ಮತ್ತು ತಾಲೂಕು ಪಂಚಾಯತ್ ಆಫೀಸನ್ನು ಬೀಗ ಮುದ್ರೆ ಮಾಡ್ತಕ್ಕಂಥ ನಾವು ಈಗ ಹೇಳೋದಿಲ್ಲ. ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇವರಿಬ್ಬರು ತಹಸೀಲ್ದಾರ್ ಮತ್ತು ಇವರು ಕೂಡಲೇ ತಡಕಲ ಗ್ರಾಮಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಏನು ಅವಶ್ಯಕತೆ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕಂತೇಳಿ ನಾನು ಅಧಿಕಾರಿಗಳನ್ನು ಒತ್ತಾಯ ಮಾಡಬೇಕು.